ನಮಸ್ಕಾರ ಸ್ನೇಹಿತರೆ. ಆ್ಯಪಲ್ ಜಗತ್ತಿನ ಅತಿದೊಡ್ಡ ಟೆಕ್ ಸಾಮ್ರಾಜ್ಯ. ಇವತ್ತು ಈ ಆ್ಯಪಲ್ ಕಂಪನಿಯನ್ನು ಒಂದು ದೇಶ ಅಂತ ಅಂದ್ಕೊಂಡ್ರೆ ಅದು ಜಗತ್ತಿನ 5ನೇ ಶ್ರೀಮಂತ ದೇಶ ಆಗ್ತಾ ಇತ್ತು. ಇಮ್ಯಾಜಿನ್. ಅವರ ಉದ್ಯೋಗಿಗಳನ್ನು ಲೆಕ್ಕ ಹಾಕಿದ್ರೆ ಗ್ರೀನ್ಲ್ಯಾಂಡ್ ಜನಸಂಖ್ಯೆಗಿಂತ 2 ಪಟ್ಟು ದೊಡ್ಡದಿದೆ. ಇಂಥ ಆ್ಯಪಲ್ ಸಾಮ್ರಾಜ್ಯಕ್ಕೆ ಸ್ಟೀವ್ ಜಾಬ್ಸ್ ಫೌಂಡೇಶನ್ ಹಾಕಿದ್ರೂ ಕೂಡ ಅದನ್ನು ಈ ಮಟ್ಟಿಗೆ ಕಟ್ಟಿ ಬೆಳೆಸುವಲ್ಲಿ ಟಿಮ್ ಕುಕ್ ಅನ್ನೋ ಸೈಲೆಂಟ್ ನಾಯಕನ ಪಾತ್ರ ತುಂಬ ದೊಡ್ಡದಿದೆ. ಕಳೆದ 15 ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಟಿಮ್ ಕುಕ್ ಆ್ಯಪಲ್ ಕಂಪನಿಯ ರೂಪವನ್ನೇ ಚೇಂಜ್ ಮಾಡಿಬಿಟ್ರು. ಅವರ ಲಾಂಚ್ ಈವೆಂಟ್ಗಳಲ್ಲಿ ಯಾವ ಮ್ಯಾಜಿಕ್ ಇರಲಿಲ್ಲ. ಸ್ಟೀವ್ ಜಾಬ್ಸ್ ತರ್ತಾ ಇದ್ದ ಆ ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್, ಆ ವೈಬ್ ಇರ್ತಾ ಇರಲಿಲ್ಲ, ಬಿಲ್ಡಪ್ ಇರ್ತಾ ಇರಲಿಲ್ಲ. ಆದರೂ ಇವತ್ತು ಜಗತ್ತಿನಾದ್ಯಂತ 250 ಕೋಟಿಗೂ ಅಧಿಕ ಜನ ಆ್ಯಪಲ್ ಪ್ರಾಡಕ್ಟ್ಸನ್ನು ಬಳಸುವಂತೆ ಮಾಡಿದ್ರು. ಜಗತ್ತಿನ ಕಾಲು ಭಾಗದಷ್ಟು ಜನಸಂಖ್ಯೆ ಅವರ ಗ್ರಾಹಕರಾಗೋ ರೀತಿ ನೋಡಿಕೊಂಡ್ರು. ಹಾಗಿದ್ರೆ ಯಾರು ಈ ಟಿಮ್ ಕುಕ್? ಒಬ್ಬ ಸಾಧಾರಣ ಸಪ್ಲೈ ಚೈನ್ ಮ್ಯಾನೇಜರ್ ಆಗಿದ್ದ ಈ ವ್ಯಕ್ತಿ ಜಗತ್ತಿನ ಅತಿ ದೊಡ್ಡ ಕಂಪನಿಯನ್ನು ಮುನ್ನಡೆಸಿದ ಹೇಗೆ? ಟಿಮ್ ಕುಕ್ ಅವರ ಬಿಸ್ನೆಸ್ ಸ್ಟ್ರಾಟಜೀಸ್ ಏನು? ಅವರಿಂದ ನಾವೇನೆಲ್ಲ ಕಲಿಬೋದು ನಮ್ಮ ಲೈಫ್ನಲ್ಲಿ? ತುಂಬ ಪಾಠ ಇದೆ ಸ್ನೇಹಿತರೆ, ಮಿಸ್ ಮಾಡಬೇಡಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಶೋಮ್ಯಾನ್ ಟು ಬಿಸ್ನೆಸ್ ಮ್ಯಾನ್. ಹೇಗಿತ್ತು ಕುಕ್ ಮಾಸ್ಟರ್ ಪ್ಲಾನ್? ಸ್ನೇಹಿತರೆ, ಟಿಮ್ ಕುಕ್ ಹುಟ್ಟಿದ್ದು ಅಮೆರಿಕದ ಅಲಬಾಮಾದಲ್ಲಿ. ಇವ್ರ ತಂದೆ ಹಡಗು ಕಟ್ಟೋ ಕಾರ್ಮಿಕ, ತಾಯಿ ಫಾರ್ಮಸಿಯಲ್ಲಿ ವರ್ಕರ್. ಅರ್ಬನ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್, ಡ್ಯೂಕ್ ಯೂನಿವರ್ಸಿಟಿಯಲ್ಲಿ MBA. ಆ್ಯಪಲ್ಗೆ ಬರೋಕ್ಕೂ ಮುಂಚೆ ಕುಕ್ IBMನಲ್ಲಿ 12 ವರ್ಷ ವರ್ಕ್ ಮಾಡಿದ್ರು. ಪಕ್ಕಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ ಕುಕ್ ತಮ್ಮ ಹಾರ್ಡ್ ವರ್ಕ್ನಿಂದಲೇ ಕಾರ್ಪೊರೇಟ್ ಜಗತ್ತಲ್ಲಿ ಮೇಲೆ ಬಂದರು. ನಿಮಗೆಲ್ಲ ಗೊತ್ತಿರೋ ಹಾಗೆ 1976ರಲ್ಲಿ ಸ್ಟೀವ್ ಜಾಬ್ಸ್ ಒಂದು ಸಣ್ಣ ಗ್ಯಾರೇಜ್ನಲ್ಲಿ ಆ್ಯಪಲ್ ಶುರು ಮಾಡಿದ್ರು. 1988ರಲ್ಲಿ ಸ್ವತಃ ಸ್ಟೀವ್ ಜಾಬ್ಸ್ ಅವರನ್ನೇ ಕಂಪನಿಯಿಂದ ಹೊರ ಹಾಕಲಾಯಿತು. ಯಾಕಂದರೆ ಆ ಟೈಮ್ನಲ್ಲಿ ಆ್ಯಪಲ್ ಕಂಪ್ಯೂಟರ್ ಸೇಲ್ಸ್ ಸಿಕ್ಕಾಪಟ್ಟೆ ಡೌನ್ ಆಗಿತ್ತು. ಜೊತೆಗೆ ಸ್ಟೀವ್ ಜಾಬ್ಸ್ ಅವರ ಕೋಪದ ಸ್ವಭಾವ CEO ಜಾನ್ ಸ್ಕಲಿ, ಜಾಬ್ಸೇ ಕರ್ಕೊಂಬಂದಿದ್ದ ವ್ಯಕ್ತಿ ಜಾನ್ ಸ್ಕಲಿ ಮತ್ತು ಬೋರ್ಡ್ ಮೆಂಬರ್ಸ್ ಜೊತೆಗೆ ಜಗಳ ದೊಡ್ಡ ಮಟ್ಟಕ್ಕೆ ಹೋಯಿತು. ಹೀಗಾಗಿ ಬೋರ್ಡ್ ಮೆಂಬರ್ಸ್ ಜಾಬ್ಸ್ರನ್ನು ಹೊರಗೆ ಹಾಕಿದ್ರು. ಆಗ ಆ್ಯಪಲ್ ತೊಟ್ಟೆ ಇಲ್ದಿರೋ ಆ್ಯಪಲ್ ಥರ ಕೆಳಗೆ ಬಿದ್ದೋಯ್ತು. ಕ್ಯಾಪ್ಟನ್ ಇಲ್ದಿರೋ ಹಡಗಿನ ಥರ ಆಯಿತು. ಪ್ರಾಡಕ್ಟ್ಗಳಲ್ಲಿ ಯಾವುದೇ ಹೊಸತನ ಇರಲಿಲ್ಲ. ಜೊತೆಗೆ ಬೆಲೆ ವಿಪರೀತ ಇತ್ತು. ಏನೊಂದು ಕಡೆ ಬಿಲ್ ಗೇಟ್ಸ್ ಅವರ ಮೈಕ್ರೋಸಾಫ್ಟ್ ವಿಂಡೋಸ್ ಅಗ್ಗದ ಬೆಲೆಗೆ ಸಿಗ್ತಾ ಇತ್ತು. ಹೀಗಾಗಿ ಆ್ಯಪಲ್ ಕಂಪ್ಯೂಟರ್ಗಳನ್ನು ಕೇಳಿರಲಿಲ್ಲ. ಕಡೆಗೆ ದಾರಿ ಕಾಣದೆ 1997ರಲ್ಲಿ ಮತ್ತೆ ಸ್ಟೀವ್ ಜಾಬ್ಸ್ ಅವ್ರನ್ನೇ ಆ್ಯಪಲ್ ವಾಪಸ್ ಕರ್ಕೊಂಬಂತು. ಅವ್ರು ವಾಪಸ್ ಬರೋ ಹೊತ್ತಿಗೆ ಆ್ಯಪಲ್ ಸಿಚುವೇಶನ್ ಹೇಗಿತ್ತು ಗೊತ್ತಾ? 1998 ಆ್ಯಪಲ್ ಬಹುತೇಕ ಮುಳುಗೋ ಹಂತದಲ್ಲಿತ್ತು. ನಿರಂತರವಾಗಿ $1 ಬಿಲಿಯನ್ ನಷ್ಟ, ಷೇರುಗಳ ಬೆಲೆ ಪಾತಾಳದಲ್ಲಿ. ವಿಂಡೋಸ್ ಅಬ್ಬರಕ್ಕೆ ಆ್ಯಪಲ್ ಕಂಪ್ಯೂಟರ್ಗಳನ್ನು ಮೂಸೋರಿರಲಿಲ್ಲ. ಡೆಲ್ ಕಂಪನಿ ಸಂಸ್ಥಾಪಕ ಮೈಕೆಲ್ ಡೆಲ್ ಆ್ಯಪಲ್ ಮುಚ್ಚಿಬಿಡಿ ಅಂತ ಲೇವಡಿ ಮಾಡಿದರು. ಕಡೆಗೆ ಯಾವ ಸಿಚುವೇಶನ್ ಬಂತು ಅಂದರೆ ಇವರ ಬದ್ಧ ಶತ್ರು ಬಿಲ್ ಗೇಟ್ಸ್ $150 ಮಿಲಿಯನ್ ಇನ್ವೆಸ್ಟ್ ಮಾಡಿ ಆ್ಯಪಲ್ ಕಂಪನಿಗೆ ಸಹಾಯ ಮಾಡೋಕ್ಕೆ ಬಂದರು. ಆದರೂ ಪರಿಸ್ಥಿತಿ ಸರಿ ಹೋಗಲಿಲ್ಲ. ಇಂಥ ಕೆಟ್ಟ ಟೈಮ್ನಲ್ಲಿ ಸ್ಟೀವ್ ಜಾಬ್ಸ್ IBMನಲ್ಲಿದ್ದ 37 ವರ್ಷದ ಟಿಮ್ ಕುಕ್ ಅವ್ರನ್ನ ಆ್ಯಪಲ್ಗೆ ಕರ್ಕೊಂಬಂದರು. ಅಂದಹಾಗೆ ಕುಕ್ ಕಂಪನಿಗೆ ಬಂದ ಆರಂಭದಲ್ಲಿ ಆ್ಯಪಲ್ ವಸ್ತುಗಳು ತಿಂಗಳುಗಟ್ಟಲೆ ಗೋಡೌನ್ನಲ್ಲಿ ಕುಳಿತಾ ಇದ್ವು. ಇದನ್ನು ನೋಡಿದ ಕೂಡಲೇ ಕುಕ್ ಒಂದು ಮಾತನ್ನು ಹೇಳಿದ್ರು, ಇನ್ವೆಂಟರಿ ಅನ್ನೋದು ಕ್ಯಾನ್ಸರ್ ಇದ್ದ ಹಾಗೆ, ಟೆಕ್ ವಸ್ತುಗಳು ಹಾಲಿನ ಹಾಗೆ, ಜಾಸ್ತಿ ದಿನ ಇಟ್ಟರೆ ಹಾಳಾಗ್ತವೆ ಅಂತ. ನೀವೆಲ್ಲ ವಿಡಿಯೋಗಳಲ್ಲಿ ನೋಡಿರ್ಬೋದು. ಸ್ಟೀವ್ ಜಾಬ್ಸ್ ಒಬ್ಬ ವಿಷನರಿ ಆಗಿದ್ದರು. ಪ್ರಾಡಕ್ಟ್ ಡಿಸೈನ್, ಲಾಂಚ್ ಇವೆಂಟ್ಗಳಲ್ಲಿ ಅವರು ಹೀರೋ ರೀತಿ ಕಾಣಿಸ್ತಾ ಇದ್ರು. ಆರ್ಭಟ ಮಾಡಿನೂ ಮಾತಾಡ್ತಿರಲಿಲ್ಲ. ಅವರ ಸೈಲೆಂಟಾಗಿ ಅವ್ರು ಕೊಡ್ತಾ ಇದ್ದ ಒಂದೊಂದು ಸ್ಪೀಚಸ್ ಪವರ್ಫುಲ್ ಆಗಿರ್ತಾ ಇದ್ವು. ಅದರಲ್ಲಿ ಇಂಟ್ರಿನ್ಸಿಕಲಿ ಪಂಚಿರ್ತಾ ಇತ್ತು, ಎಲೆಕ್ಟ್ರಿಸಿಟಿ ಇರ್ತಾ ಇತ್ತು ಸ್ಟೀವ್ ಜಾಬ್ಸ್ ಮಾತುಗಳಲ್ಲಿ. ಆದರೆ ಟಿಮ್ ಕುಕ್ ತುಂಬ ಸಪ್ಪೆ. ಅವ್ರು ಮಾತನಾಡಬೇಕಾದ್ರೆ ಅದರಲ್ಲಿ ಆ ಜೋಶೇ ಇರ್ತಾ ಇರಲಿಲ್ಲ. ಆದರೆ ತೆರೆಮರೆಯಲ್ಲಿ ಮ್ಯಾಜಿಕ್ ಮಾಡೋದ್ರಲ್ಲಿ ಅವರು ಪಳಗಿದ್ರು. ಕುಕ್ ಒಬ್ಬ ಆಪರೇಷನಲ್ ಜೀನಿಯಸ್. ಬೆಳಿಗ್ಗೆ 3:45ಕ್ಕೆ ಏಳೋ ಕುಕ್ ಬೆಳಗ್ಗೆ ಎದ್ದು ಇಮೇಲ್ ಚೆಕ್ ಮಾಡಿ ಭಾನುವಾರ ವೀಕೆಂಡಲ್ಲಿ ಇಡೀ ನೆಕ್ಸ್ಟ್ ವಾರದ ಪ್ಲ್ಯಾನಿಂಗ್ ಮುಗಿಸಿ ಮೀಟಿಂಗ್ಗಳನ್ನು ಮುಗಿಸ್ಬಿಡ್ತಾಯಿದ್ರು. ಯಾವಾಗಲೂ ಮುಂದೆ ಇರ್ತಾಯಿದ್ರು ಡೆಲಿವರಿಯಲ್ಲಿ. ಅಷ್ಟೇ ಅಲ್ಲ, ಕುಕ್ ಆ್ಯಪಲ್ಗೆ ಕಾಲಿಟ್ಟ ಕೂಡಲೇ ಸಾಕಷ್ಟು ಕ್ರಾಂತಿಕಾರಿ ನಿರ್ಧಾರ ತಗೊಂಡ್ರು. ಇದ್ದಕ್ಕಿದ್ದ ಹಾಗೆ ಆ್ಯಪಲ್ನ ಸ್ವಂತ ಕಾರ್ಖಾನೆಗಳನ್ನು ಬಂದ್ ಮಾಡಿಬಿಟ್ರು. ತಮ್ಮ ಉತ್ಪಾದನೆಯನ್ನು ಸಂಪೂರ್ಣವಾಗಿ ಫಾಕ್ಸ್ಕಾನ್ನಂತಹ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಗಳಿಗೆ ಒಪ್ಪಿಸಿದ್ರು. ಡಿಸೈನ್ ನಾವು ಮಾಡ್ತೀವಿ, ನಾವು ಹೇಳಿದ ಕ್ವಾಲಿಟಿಯಲ್ಲಿ ಮಾಡಿಕೊಡ್ಬೇಕಷ್ಟೇ, ಅದು ನಿಮ್ಮ ಕೆಲಸ, ಮಾಡಿಕೊಡಿ ಅಂಥೇಳಿ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡ್ರು. 106 ಇದ್ದ ಸಪ್ಲೈಯರ್ ಸಂಖ್ಯೆಯನ್ನು ಬರೀ 24ಕ್ಕೆ ಇಳಿಸಿದ್ರು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಕಡೆ ಗಮನ ಕೊಟ್ಟರು. ಗೋಡೌನ್ಗಳನ್ನು ಅರ್ಧಕ್ಕರ್ಧ ಕಮ್ಮಿ ಮಾಡಿದ್ರು. ತಿಂಗಳುಗಟ್ಟಲೆ ಇರ್ತಾ ಇದ್ದ ಇನ್ವೆಂಟ್ರಿಯನ್ನು 2 ದಿನಕ್ಕೆ ಇಳಿಸಿದ್ರು. ಬಿಸ್ನೆಸ್ ಭಾಷೆಯಲ್ಲಿ ಇದನ್ನು ಜಸ್ಟ್ ಇನ್ ಟೈಮ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತಾರೆ.
ಇದರಿಂದ ಕಂಪನಿಯ ಖರ್ಚು ಉಳಿತು, ಲಾಭ ಡಬಲ್ ಆಯಿತು. ಮೈಕೆಲ್ ಡೆಲ್ ಮುಚ್ಚಿಬಿಡಿ ಅಂತ ಲೇವಡಿ ಮಾಡಿದ್ದ ಆ್ಯಪಲ್ ಮತ್ತೆ ಎದ್ದು ನಿಂತು ಓಡೋಕೆ ಶುರು ಮಾಡ್ತು. 2011ರಲ್ಲಿ ಕ್ಯಾನ್ಸರ್ನಿಂದ ಜಾಬ್ಸ್ ಹಾಸಿಗೆ ಹಿಡಿದಾಗ CEO ಪಟ್ಟ ಕುಕ್ ಹೆಗಲಿಗೆ ಬಂತು. ಆಗ ಜಾಬ್ಸ್ ಕುಕ್ಗೆ ಹೇಳಿದ್ದು ಒಂದೇ ಮಾತು, ಕಡೆಯ ಮಾತು, ನಾನು ನಿನ್ನ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ದೆ ಅಂತ ಯೋಚನೆ ಮಾಡಬೇಡ, ನಿನಗೇನು ಸರಿ ಅನಿಸುತ್ತೋ ಅದನ್ನು ಮಾಡು ಅಂತ. ಆ ಒಂದೇ ಒಂದು ಮಾತು ಆ್ಯಪಲ್ನ ಭವಿಷ್ಯವನ್ನು ಬದಲಾಯಿಸಿತು. $350 ಬಿಲಿಯನ್ ಟು $4 ಟ್ರಿಲಿಯನ್ ಬೆಚ್ಚಿ ಬೀಳಿಸೋ ಲೆಕ್ಕಾಚಾರ. ಕುಕ್ ಆ್ಯಪಲ್ ಕಂಪನಿ ಜವಾಬ್ದಾರಿ ತಗೊಂಡ್ಮೇಲೆ ಆ್ಯಪಲ್ ಕಂಪನಿಯ ಆಡಳಿತದಲ್ಲೂ ಕೂಡ ಬದಲಾವಣೆ ಆಯಿತು. ಇಲ್ಲಿ ಸ್ಟೀವ್ ಜಾಬ್ಸ್ ಪ್ರಾಡಕ್ಟ್ ಬಗ್ಗೆ ಅದ್ಭುತವಾಗಿ ಯೋಚನೆ ಮಾಡ್ತಿದ್ರು ನಿಜ, ಆದರೆ ಷೇರುಪೇಟೆ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಕಂಪನಿಯ ಲಾಭವನ್ನು ಹೂಡಿಕೆದಾರರಿಗೆ ಹಂಚೋಕೆ ಜಾಬ್ಸ್ ಯಾವತ್ತೂ ಒಪ್ತಾ ಇರಲಿಲ್ಲ. ಆದರೆ ಕುಕ್ ಪಕ್ಕಾ ಬಿಸ್ನೆಸ್ ಮ್ಯಾನ್. ಅವರು ವಾಲ್ ಸ್ಟ್ರೀಟ್ ಹೂಡಿಕೆದಾರರನ್ನು ತಮ್ಮ ಕಡೆಗೆ ಸೆಳೆಯೋಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. 2012ರಲ್ಲಿ ಮೊದಲ ಬಾರಿಗೆ ಆ್ಯಪಲ್ ಶೇರ್ ಹೋಲ್ಡರ್ಸ್ಗೆ ಲಾಭಾಂಶ ಡಿವಿಡೆಂಡ್ಸ್ ಕೊಡೋಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಲಕ್ಷಾಂತರ ಕೋಟಿ ಡಾಲರ್ ಕೊಟ್ಟು ಕಂಪನಿ ಷೇರುಗಳನ್ನು ತಾವೇ ವಾಪಸ್ ಖರೀದಿ ಮಾಡಿದ್ರು. ಬಿಸ್ನೆಸ್ ಭಾಷೆಯಲ್ಲಿ ಇದನ್ನು ಸ್ಟಾಕ್ ಬೈಬ್ಯಾಕ್ ಅಂತ ಕರೀತಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಆ್ಯಪಲ್ ಷೇರುಗಳಿಗೆ ವಿಪರೀತ ಡಿಮಾಂಡ್ ಬಂತು. ಹಾಗೆ ಸಣ್ಣ ಸಣ್ಣ ಇನ್ವೆಸ್ಟರ್ಸ್ ಕೂಡ ಆ್ಯಪಲ್ ಷೇರು ತಗೋಬೇಕು ಅಂತ 2014ರಲ್ಲಿ ಮತ್ತು 2020ರಲ್ಲಿ ಷೇರುಗಳನ್ನು ಸ್ಪ್ಲಿಟ್ ಮಾಡಿದ್ರು. ಕುಕ್ ಮಾಡಿದ ಈ ಮಾಸ್ಟರ್ ಪ್ಲಾನ್ನಿಂದ ಎಂಥ ಮ್ಯಾಜಿಕ್ ಆಯಿತು ಅನ್ನೋದನ್ನು ನಾವು ನಂಬರ್ಸ್ನಲ್ಲಿ ನೋಡಬೇಕು. 2011ರ ಆಗಸ್ಟ್ 24 ಅಂದರೆ ಟಿಮ್ ಕುಕ್ CEO ಆದಾಗ ಆ್ಯಪಲ್ ಮೌಲ್ಯ ಇದ್ದಿದ್ದು ಕೇವಲ $350 ಬಿಲಿಯನ್. ಆದರೆ ಈಗ ಏಪ್ರಿಲ್ 2026ಕ್ಕೆ ಕಂಪನಿಯ ಮೌಲ್ಯ ಬರೋಬ್ಬರಿ $4.01 ಟ್ರಿಲಿಯನ್. ಈ $4 ಟ್ರಿಲಿಯನ್ ಅಂದರೆ ಎಷ್ಟು ಗೊತ್ತಾ ದುಡ್ಡು? ಇಡೀ ಬ್ರಿಟನ್ ದೇಶದ ಅಥವಾ ಇಡೀ ಭಾರತದ GDPಗೆ, ಟೋಟಲ್ GDPಗೆ ಸಮ ಸ್ವಾಮಿ. ಒಂದು ಕಂಪನಿ ಒಂದು ದೇಶದ ಆರ್ಥಿಕತೆಗೆ ಸಮವಾಗಿ ಬೆಳೆಯುತ್ತೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೀವು. ರೆವೆನ್ಯೂ ಕೂಡ ಅಷ್ಟೇ. 2011ರಲ್ಲಿ $108 ಬಿಲಿಯನ್ ಇದ್ದ ಕಂಪನಿಯ ರೆವೆನ್ಯೂ ಇವತ್ತು $416 ಬಿಲಿಯನ್ ದಾಟಿದೆ. ನೆಟ್ ಇನ್ಕಮ್ ಬರೋಬ್ಬರಿ 332% ಜಂಪ್ ಆಗಿದೆ. ಇಲ್ಲೇನು ಕೆಲಸ ಮಾಡ್ತು ಗೊತ್ತಾ? ಟಿಮ್ ಕುಕ್ ಆ್ಯಪಲ್ಗೆ ಕೊಟ್ಟ 5 ಬ್ರಹ್ಮಾಸ್ತ್ರಗಳು ಕೆಲಸ ಮಾಡಿದ್ವು. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡೋ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ಮಸ್ತ್ ಮಗ ಚಾನಲ್ ನಿಮಗೆ ತಲುಪಿಸುವ ಇಂಥ ಕ್ವಾಲಿಟಿ ಮಾಹಿತಿಯನ್ನು, ವಿಡಿಯೋಗಳನ್ನು ನೀವು ಬೆಂಬಲಿಸಬೇಕು ಅನ್ನೋ ಲೆಕ್ಕಾಚಾರ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ ಮಗ ಚಾನಲ್ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಐಫೋನ್ ಆಚೆಗಿನ ಜಗತ್ತು, ಕುಕ್ ಆಡಳಿತದ 5 ಬ್ರಹ್ಮಾಸ್ತ್ರಗಳು. ಐಫೋನ್ಗಳ ಆಚೆಗೂ ಆ್ಯಪಲನ್ನು ವಿಸ್ತರಿಸಿದ್ರು ಟಿಮ್ ಕುಕ್. ಮೊದಲನೇದು ಆ್ಯಪಲ್ ವಾಚ್. 2015ರಲ್ಲಿ ಇದು ಲಾಂಚ್ ಆದಾಗ ಜನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದರು. ಆದರೆ ಇವತ್ತು ಆ್ಯಪಲ್ ವಾಚ್ಗಳು ಬಿಸಿ ದೋಸೆಯಂತೆ ಸೇಲ್ ಆಗ್ತವೆ. ರೋಲೆಕ್ಸ್, ಟಿಸೋನಂತಹ ಸ್ವಿಸ್ ವಾಚ್ ಕಂಪನಿಗಳು ಒಟ್ಟಿಗೆ ಸೇರಿ ಮಾರೋ ವಾಚ್ಗಳಿಗಿಂತ ಆ್ಯಪಲ್ ಕಂಪನಿಯ ವಾಚ್ಗಳು ಒಂದೇ ವರ್ಷದಲ್ಲಿ ಹೆಚ್ಚು ಮಾರಾಟ ಆಗ್ತವೆ. ಅಷ್ಟೇ ಅಲ್ಲ, ECGಯಿಂದ ಹಿಡಿದು BP ಚೆಕ್ ಮಾಡೋ ತನಕ ಎಲ್ಲ ಥರದ ಹೆಲ್ತ್ ಫೀಚರ್ಸನ್ನು ಅದ್ಭುತವಾಗಿ ಇಂಟಿಗ್ರೇಟ್ ಮಾಡಲಾಯಿತು. ಎರಡನೇದಾಗಿ ಏರ್ಪಾಡ್ಸ್. 2016ರಲ್ಲಿ ಐಫೋನ್ನಿಂದ ಇಯರ್ಫೋನ್ ಜಾಕ್ ತೆಗೆದುಹಾಕಿ ಏರ್ಪಾಡ್ಸ್ ತಂದಾಗ ಇಡೀ ಜಗತ್ತು ಆ್ಯಪಲನ್ನು ಬೈದ್ಕೊಳ್ತು. ವೈರ್ಡ್ ಹೆಡ್ಫೋನ್ಸ್ ಇಟ್ಕೊಂಡು ಏನು ಮಾಡಬೇಕ್ರಿ ಅಂತ ಕೇಳಿದ್ರು. ಇನ್ನು ಕೆಲವರು ಇದೆಲ್ಲ ವರ್ಕೌಟ್ ಆಗಲ್ಲ ಅಂದರು. ಆದರೆ ಕುಕ್ ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರಿಗೆ ಗೊತ್ತಿತ್ತು ಅವರ ಸ್ಟ್ರಾಟಜಿಗೆ ಜಗತ್ತನ್ನೇ ಬದಲಾಯಿಸೋ ತಾಕತ್ತಿದೆ ಅಂತ ಹೇಳಿ. ಅವರ ಸ್ಟ್ರಾಟಜಿ ಪರಿಣಾಮ ಇಡೀ ವೈರ್ಡ್ ಹೆಡ್ಫೋನ್ ಮಾರ್ಕೆಟೇ ಬಿದ್ದು ಹೋಯಿತು. ಇವತ್ತು TWS ಅಂದರೆ ಟ್ರೂಲಿ ವೈರ್ಲೆಸ್ ಇಯರ್ಫೋನ್ಗಳು ಟ್ರೆಂಡ್ ಆಗಿದ್ದಾವೆ, ಅನಿವಾರ್ಯ ಆಗಿದ್ದಾವೆ. ಪ್ರತಿಯೊಬ್ಬರ ಜೇಬಲ್ ಓದಿದ್ದೇ ಇರುತ್ತೆ. ಡೈಲಿ ಯೂಸ್ ಮಾಡಿಲ್ಲ ಅಂದರೂ ಕೂಡ ಬೆಳಗ್ಗೆದ್ದು ಪಾಕೆಟ್ಗೆ ಒಂದು ಫೋನು, ಒಂದು ವಾಚು, ಒಂದು ವಾಲೆಟ್ ಅಥವಾ ಪರ್ಸ್ ತಗೊಂಡು ಹಾಗೇನೆ ಆ ಒಂದು ಇಯರ್ಬಡ್ಸು ಅಥವಾ ಏರ್ಪಾಡ್ಸು ವೈರ್ಲೆಸ್ ಬ್ಲೂಟೂತ್ದು ಅದನ್ನು ಜೋಬಿಗೆ ಹಾಕೊಳ್ಳೋದು ಇವತ್ತಿನ ಲೈಫ್ ಸ್ಟೈಲ್ ಆಗೋಗಿದೆ. ಬರೀ ಏರ್ಪಾಡ್ಸ್ನ ಬಿಸ್ನೆಸ್ ಯಾವ ಲೆವೆಲ್ಗೆ ಆ್ಯಪಲ್ಗೆ ಪ್ರಾಫಿಟ್ ತಂದುಕೊಟ್ಟಿದೆ ಅಂದರೆ, ಈ ಏರ್ಪಾಡ್ಸ್ ಮತ್ತು ಆ್ಯಪಲ್ ವಾಚ್ ಇದೆರಡೇ ಪ್ರತ್ಯೇಕ ಕಂಪನಿ ಆಗಿದ್ದರೂ ಕೂಡ ಅಮೆರಿಕದ ಫಾರ್ಚೂನ್ 150 ಲಿಸ್ಟ್ನಲ್ಲಿ ಇರ್ತಾ ಇದ್ರು ಅವರು. ಮೂರನೇದು ಆ್ಯಪಲ್ ಸಿಲಿಕನ್ ಅಂದರೆ M ಸೀರೀಸ್ ಚಿಪ್ಸ್. ನಿರಂತರ 15 ವರ್ಷಗಳ ಕಾಲ ಆ್ಯಪಲ್ ಕಂಪ್ಯೂಟರ್ಗಳಿಗೆ ಇಂಟೆಲ್ ಪ್ರೊಸೆಸರ್ಸನ್ನು ಯೂಸ್ ಮಾಡ್ತಾ ಇದ್ರು. ಆದರೆ ಕುಕ್ ಇಂಟೆಲ್ ಜೊತೆಗಿನ ಸಂಬಂಧ ಕಟ್ ಮಾಡಿ ತಮ್ಮದೇ ಸ್ವಂತ ಚಿಪ್ಪನ್ನು ತಯಾರಿಸೋ ರಿಸ್ಕ್ ತಗೊಂಡ್ರು. ವರ್ಟಿಕಲ್ ಇಂಟಿಗ್ರೇಷನ್. ಇದರಿಂದ ಮ್ಯಾಕ್ ಬುಕ್ ಬ್ಯಾಟ್ರಿ ಮತ್ತು ಪರ್ಫಾರ್ಮೆನ್ಸ್ ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಅಂದರೆ, ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ವಿಂಡೋಸ್ ಲ್ಯಾಪ್ಟಾಪ್ಗಳು ಹತ್ತಿರಕ್ಕೂ ಬರೋಕ್ಕಾಗ್ತಿಲ್ಲ ಮ್ಯಾಕ್ಗೆ, ಆ್ಯಪಲ್ಗೆ. ಇನ್ನು ಟಿಮ್ ಕುಕ್ ಆಡಳಿತದಲ್ಲಿ ನಿಜವಾದ ಗೇಮ್ ಚೇಂಜರ್ ಆಗಿದ್ದು ಸರ್ವಿಸಸ್. ಬರೀ ಹಾರ್ಡ್ವೇರ್ ಮಾರೋದನ್ನು ಬಿಟ್ಟು iCloud, ಆ್ಯಪಲ್ ಮ್ಯೂಸಿಕ್, ಆ್ಯಪಲ್ ಪೇನಂಥ ಸಾಫ್ಟ್ವೇರ್ ಸಬ್ಸ್ಕ್ರಿಪ್ಷನ್ ಶುರು ಮಾಡಿದ್ರು. ಇವತ್ತು ಕೇವಲ ಈ ಸರ್ವಿಸಸ್ ವಿಭಾಗದಿಂದ ಆ್ಯಪಲ್ ವರ್ಷಕ್ಕೆ ಸುಮಾರು $100 ಬಿಲಿಯನ್ ಅಧಿಕ ಆದಾಯವನ್ನು ಗಳಿಸ್ತಾ ಇದೆ. ಪಾಕಿಸ್ತಾನದ ಕಾಲು ಭಾಗದ GDPಗೆ ಸಮ. ಹಾಗೆ ಇದು ನೈಕಿ ಮತ್ತು ಮ್ಯಾಕ್ಡೊನಾಲ್ಡ್ಸ್ ಕಂಪನಿಗಳ ಟೋಟಲ್ ಆದಾಯಕ್ಕಿಂತ ಜಾಸ್ತಿ. ಬರೀ ಈ ಸಾಫ್ಟ್ವೇರ್ ಸರ್ವಿಸಸ್ ಮತ್ತು ಕ್ಲೌಡ್ನಿಂದ ಬರೋ ಇನ್ಕಮ್ ಆ್ಯಪಲ್ಗೆ. ಮತ್ತು 5ನೇ ಹಾಗೂ ಅತಿ ದೊಡ್ಡ ಬ್ರಹ್ಮಾಸ್ತ್ರ
ವಾಲ್ಡ್ ಗಾರ್ಡನ್ ಅಂದರೆ ಇಕೋಸಿಸ್ಟಮ್ ತಂತ್ರ. ನೀವು ಒಂದು ಸಲ ಆಪಲ್ ವರ್ಲ್ಡ್ ಒಳಗಡೆ ಕಾಲಿಟ್ರೆ ಸಾಕು, ಹೊರಗೆ ಬರೋದು ಕಷ್ಟ. ಐಫೋನ್ ಜೊತೆಗೆ ಏರ್ಪಾಡ್ಸ್ ತಗೋಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ ಬೀಟ್ಸ್ ಆದರೂ ತಗೋಬೇಕಾಗುತ್ತೆ. ಅದಕ್ಕೊಂದು ವಾಚ್, ಆಮೇಲೆ ಮ್ಯಾಕ್ ಬುಕ್ ಅಥವಾ ಐಪ್ಯಾಡ್ ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್. ಒಮ್ಮೆ ಇದನ್ನು ಬಳಸಿದ ಮೇಲೆ ನೀವು ಬೇರೆ ಆ್ಯಂಡ್ರಾಯ್ಡ್ ಕಡೆಗೆ ನೋಡೋಕೆ ಕಷ್ಟ ಆಗುತ್ತೆ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರನ್ನು ಬೆಸೆದು ಮಾಡಿರೋ ಇಕೋಸಿಸ್ಟಮ್ ಇದು. ಗೋಡೆ ಕಟ್ಟಿರೋ ಗಾರ್ಡನ್, ಆ ಗಾರ್ಡನ್ ಒಳಗಡೆ ಆರಾಮಾಗಿರಿ ಅಷ್ಟೇ. ಗಾರ್ಡನಿಂದ ಹೊರಗೆ ಹೋಗೋಕೆ ದೊಡ್ಡ ಗೋಡೆ ಇದೆ. ಆ ಥರ ಆ್ಯಪಲ್ ವಾಚ್ ಆ್ಯಂಡ್ರಾಯ್ಡ್ ಒಟ್ಟಿಗೆ ವರ್ಕ್ ಆಗಲ್ಲ, ಎಲ್ಲ ಫೀಚರ್ಸ್ ಸಿಗೋದಿಲ್ಲ ನಿಮಗೆ. ಏರ್ಪಾಡ್ಸ್ನ ತೊಗೊಂಡ್ರು ಕೂಡ ಏನೋ ಸರ್ಕಸ್ ಮಾಡಿ ಕನೆಕ್ಟ್ ಮಾಡ್ತಿರೋದ್ರು ಕೂಡ ಸರಿಯಾಗಿ ವರ್ಕ್ ಆಗಲ್ಲ ಎಲ್ಲ ಫೀಚರ್ಸ್. ಇದೇ ಲಾಕ್ ಇನ್ ಸ್ಟ್ರಾಟಜಿ. ಟಿಮ್ ಕುಕ್ ಆಡಳಿತದ ಅತಿದೊಡ್ಡ ಬದಲಾವಣೆಗಳಲ್ಲೊಂದು. ಪ್ರೈವಸಿ ಹೀರೋನ ಅಥವಾ ಚೀನಾದ ಕೈಗೊಂಬೆನ? ಟಿಮ್ ಕುಕ್ ಆಪಲ್ ಕಂಪನಿಯನ್ನ ಕೇವಲ ಆರ್ಥಿಕವಾಗಷ್ಟೇ ಅಲ್ಲ, ನೈತಿಕವಾಗಿಯೂ ಹೊಸ ಎತ್ತರಕ್ಕೆ ಕೊಂಡೊಯ್ಯೋಕೆ ಪ್ರಯತ್ನ ಪಟ್ಟರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2016 ಸ್ಯಾನ್ ಬರ್ನಾರ್ಡಿನೋ ಕೇಸ್. ಅಮೆರಿಕದ FBI ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಐಫೋನ್ ಅನ್ಲಾಕ್ ಮಾಡಿಕೊಡಿ, ಅವರ ಮಾಹಿತಿ ಕೊಡಿ ಅಂತ ಕೇಳಿದಾಗ ಕುಕ್ ನೋ ಅಂದ್ಬಿಟ್ರು. ಸರ್ಕಾರದ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರಿದ ಕುಕ್, ನಮ್ಮ ಗ್ರಾಹಕರ ಗೌಪ್ಯತೆ ನಮಗೆ ಮುಖ್ಯ, ನಾವು ಅದನ್ನು ಕೊಡೋಕ್ಕಾಗಲ್ಲ, ಓಪನ್ ಮಾಡ್ಕೊಡೋಕ್ಕಾಗಲ್ಲ ಅಂದರು. ಇದರಿಂದ ಜಗತ್ತಿನಾದ್ಯಂತ ಆಪಲ್ ಮೇಲೆ ಗೌರವ, ಜನರಿಗೆ ನಂಬಿಕೆ 100 ಪಟ್ಟು ಹೆಚ್ಚಾಯಿತು. ಹಾಗಂತ ಎಲ್ಲ ವಿಷಯಗಳಲ್ಲಿ ಹೀಗೆ ಇದ್ದಾರಾ? ಇಲ್ಲಿ ಟಿಮ್ ಕುಕ್ ವಿರುದ್ಧ ಕೆಲ ಆರೋಪಗಳು ಬಂತು. ಚೈನಾದಲ್ಲಿ ಆಪಲ್ ಬಿಸ್ನೆಸ್ ಉಳಿಸ್ಕೊಳ್ಳೋಕೆ ಕುಕ್ ಅಲ್ಲಿನ ಸರ್ಕಾರದೊಂದಿಗೆ ರಹಸ್ಯ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿತು. ಚೀನಾದ ಬಳಕೆದಾರರ ಐಕ್ಲೌಡ್ ಡೇಟಾವನ್ನ ಅಲ್ಲಿನ ಸರ್ಕಾರಿ ಸ್ವಾಮ್ಯದ ಕಂಪನಿಯ ಸರ್ವರ್ಗಳಲ್ಲೇ ಸೇವ್ ಮಾಡೋಕೆ ಕುಕ್ ಒಪ್ಕೊಂಡಿದ್ದಾರೆ ಅನ್ನೋ ರಿಪೋರ್ಟ್ ಲೀಕ್ ಆಯಿತು. ಕೆಲವರು ಇದನ್ನ ಟಿಮ್ರ ಹಿಪೋಕ್ರಸಿ ಅಂತ ಹೇಳಿ ಕರೆದ್ರೆ, ಇನ್ನು ಕೆಲವರು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಹೇಳಿದ್ರು. ಇಲ್ಲಿ ಕುಕ್ ಅವರ ರಾಜತಾಂತ್ರಿಕ ಚಾಣಾಕ್ಷತನವನ್ನ ನೀವು ಮೆಚ್ಚಲೇಬೇಕು. ಅಮೆರಿಕ ಮತ್ತು ಚೈನಾ ನಡುವೆ ಟ್ರೇಡ್ ವಾರ್ ಶುರುವಾದಾಗ ಡೊನಾಲ್ಡ್ ಟ್ರಂಪ್ ಐಫೋನ್ ಮೇಲೆ ಭಾರಿ ಟ್ಯಾಕ್ಸ್ ಹಾಕೋಕೆ ರೆಡಿ ಇದ್ರು. ಆದ್ರೆ ಕುಕ್ ಖುದ್ದಾಗಿ ಹೋಗಿ ಟ್ರಂಪ್ ಜೊತೆ ಪರ್ಸನಲ್ ಆಗಿ ಮಾತುಕತೆ ನಡೆಸಿ ಐಫೋನ್ ಮೇಲೆ ಟ್ಯಾಕ್ಸ್ ಬಿದ್ದರೆ ಅದು ಸ್ಯಾಮ್ಸಂಗ್ಗೆ ಲಾಭ ಆಗುತ್ತೆ ಅಂತ ಟ್ರಂಪ್ಗೆ ಮನವರಿಕೆ ಮಾಡಿಕೊಟ್ರು. ಕೊರಿಯನ್ ಕಂಪ್ನಿಗೆ ಬೆಂಬಲ ಕೊಡ್ತೀರಾ ನೀವು ಅಂತ ಕೇಳಿದ್ರು. ಐಫೋನ್ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಆದರೆ ಚೀನಾದ ಮೇಲೆ ಪೂರ್ತಿ ಡಿಪೆಂಡ್ ಆಗೋದು ರಿಸ್ಕ್ ಅಂತ ಕುಕ್ ಅನಿಸಿದಾಗ ಭಾರತದ ಕಡೆಗೂ ಮುಖ ಮಾಡಿದ್ರು. ಭಾರತದಲ್ಲಿ ಐಫೋನ್ ತಯಾರಿಕೆ ಶುರು ಮಾಡೋಕೆ ಟಾಟಾ ಮತ್ತು ಫಾಕ್ಸ್ಕಾನ್ ಜೊತೆ ಕೈ ಜೋಡಿಸಿದ್ರು. ಇವತ್ತು ನಾವು ನೋಡ್ತಿರೋ ಮೇಡ್ ಇನ್ ಇಂಡಿಯಾ ಐಫೋನ್ಗಳ ಹಿಂದೆ ಕುಕ್ ಅವರ ದೂರದೃಷ್ಟಿಯ ರಾಜತಾಂತ್ರಿಕ ನಡೆ ಕೂಡ ಕೆಲಸ ಮಾಡಿದೆ. AI ಯುಗದಲ್ಲಿ ಎಡವಿದ್ರ ಕುಕ್. ಇಷ್ಟೆಲ್ಲ ಬಿಸ್ನೆಸ್ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರೋ ಟಿಮ್ ಕುಕ್ ಆಡಳಿತದಲ್ಲಿ ಅತಿ ದೊಡ್ಡ ಕಪ್ಪು ಚುಕ್ಕೆ ಅಂದರೆ ಅದು AI. ನಿಮ್ಗೆ ಗೊತ್ತಿರಲಿ, 2011 ಆಪಲ್ ಸಿರಿ ಮೂಲಕ ಜಗತ್ತಿಗೆ ವಾಯ್ಸ್ ಅಸಿಸ್ಟೆಂಟ್ ಪರಿಚಯಿಸಿತ್ತು. ಆದರೆ ಆಮೇಲೆ ಆಪಲ್ AI ವಿಚಾರದಲ್ಲಿ ನಿದ್ದೆ ಮಾಡೋಕೆ ಶುರು ಮಾಡ್ತು. ಮೈಕ್ರೋಸಾಫ್ಟ್, ಗೂಗಲ್ ಮತ್ತು ಓಪನ್ AI ಕಂಪನಿಗಳೆಲ್ಲ ರಾಕೆಟ್ ವೇಗದಲ್ಲಿ ಹೋದರೆ ಆಪಲ್ ಸೈಲೆಂಟ್ ಆಗಿತ್ತು. ಇದಕ್ಕೆ ಮುಖ್ಯ ಕಾರಣ ನಾವು ಆಗಲೇ ಹೇಳಿದ ಅದೇ ಪ್ರೈವಸಿ ಪಾಲಿಸಿ. ಬೇರೆಲ್ಲ ಕಂಪನಿಗಳು ಜನರ ಇಂಟರ್ನೆಟ್ ಡೇಟಾನ ತಮಗೆ ಬೇಕಾದ ಹಾಗೆ ಬಳಸಿ AI ಟ್ರೈನ್ ಮಾಡ್ತಾ ಇದ್ವು. ಆದರೆ ಕುಕ್ ಮಾತ್ರ ಗ್ರಾಹಕರ ಡೇಟಾ ಪ್ರೈವಸಿ ಅಂತ ಕೂತು AI ರೇಸ್ನಲ್ಲಿ ಭಾರಿ ಹಿಂದೆ ಬಿದ್ರು. ಜೊತೆಗೆ ಹಳೆ ಸಿರಿ ಕೋಡಿಂಗ್ ಕೂಡ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಆಗಿತ್ತು. ಅದನ್ನು ಅಪ್ಡೇಟ್ ಮಾಡೋಕೆ ಆಪಲ್ ತುಂಬಾ ಪರದಾಡ್ತು. ಯಾವಾಗ 2022 ಚಾಟ್ GPT ಲಾಂಚ್ ಆಯಿತು, ಆಪಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಿಜಕ್ಕೂ ಕೂಡ ನಡುಕ ಹುಟ್ಟಿತ್ತು. ಆಗ ಅಲರ್ಟ್ ಆದ ಕುಕ್ AI ಮೇಲೆ ಪೂರ್ತಿ ಫೋಕಸ್ ಮಾಡೋಕೆ ದೊಡ್ಡ ನಿರ್ಧಾರ ತಗೊಂಡ್ರು. ನಿರಂತರ 10 ವರ್ಷಗಳಿಂದ ಬಿಲಿಯನ್ ಗಟ್ಟಲೆ ಡಾಲರ್ ಸುರಿದು ಮಾಡ್ತಾ ಇದ್ದ ಆಪಲ್ ಕಾರ್ ಪ್ರಾಜೆಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರು. ಅಲ್ಲಿದ್ದ ಸಾವಿರಾರು ಇಂಜಿನಿಯರ್ಸ್ AI ಡೆವಲಪ್ಮೆಂಟ್ಗೆ ಶಿಫ್ಟ್ ಆದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿ ಹೋಗಿತ್ತು. ಇದರ ಪರಿಣಾಮ 2024 ಆಪಲ್ ಇಂಟೆಲಿಜೆನ್ಸ್ ಲಾಂಚ್ ಆದ್ರೂ ಕೂಡ ಫೀಚರ್ಸ್ ಡಿಲೇ ಆಯಿತು. ಯಾವಾಗಲೂ ತನ್ನ ಎಕೋ ಸಿಸ್ಟಮ್ ಅನ್ನ ಮತ್ತು ಟೆಕ್ನಾಲಜಿಯನ್ನ ಬೇರೆಯವರಿಗೆ ಬಿಟ್ಟುಕೊಡದ ಆಪಲ್ ಕಡೆಗೂ ಕೂಡ ಕಾಂಪ್ರಮೈಸ್ ಆಯಿತು. ತಮ್ಮದೇ ಐಫೋನ್ಗೆ ಅಡ್ವಾನ್ಸ್ಡ್ AI ತರೋಕೆ ತಮ್ಮ ಬದ್ಧ ಶತ್ರುಗಳಾದ ಓಪನ್ AI ಮತ್ತು ಗೂಗಲ್ ಜೆಮಿನೈ ಜೊತೆಗೆ ಕೈ ಜೋಡಿಸೋ ಸಿಚುವೇಶನ್ಗೆ ಬಂದರು. ಹಾರ್ಡ್ವೇರ್ ಮತ್ತು ಸಪ್ಲೈ ಚೈನ್ ನಲ್ಲಿ ನಂಬರ್ 1 ಆಗಿದ್ದ ಆಪಲ್ AI ಸಾಫ್ಟ್ವೇರ್ ವಿಚಾರದಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತಾಯಿತು. ಬಹುಶಃ 15 ವರ್ಷಗಳ ಆಡಳಿತದ ನಂತರ ಟಿಮ್ ಕುಕ್ ರಾಜೀನಾಮೆ ಕೊಡೋಕೆ ಈ AI ಪ್ರೆಷರ್ ಕೂಡ ಒಂದು ಕಾರಣ ಇರಬಹುದು ಅಂತ ಟೆಕ್ ಪಂಡಿತರು ಹೇಳ್ತಾರೆ. ಟಿಮ್ ಕುಕ್ ಟು ಜಾನ್ ಟರ್ನಸ್, ಆಪಲ್ ಭವಿಷ್ಯ ಯಾರ ಕೈಯಲ್ಲಿ? ಸ್ನೇಹಿತರೆ, ಸೆಪ್ಟೆಂಬರ್ ನಂತರ ಆಪಲ್ನ CEO ಆಗಿ ಜಾನ್ ಟರ್ನಸ್ ಅಧಿಕಾರ ವಹಿಸಿಕೊಳ್ತಾ ಇದ್ದಾರೆ. ಯಾರಿವರು 2001 ಆಪಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ನೋಡ್ತಿರೋ ಐಪ್ಯಾಡ್, ಲೇಟೆಸ್ಟ್ ಆಪಲ್ ವಾಚ್, ಏರ್ಪಾಡ್ಸ್ ಮತ್ತು ಇಂಟೆಲ್ ಅನ್ನೇ ನಡುಗಿಸಿದ ಮ್ಯಾಕ್ಬುಕ್ನ M ಸೀರೀಸ್ ಚಿಪ್ ಇದೆಲ್ಲವನ್ನ ಡಿಸೈನ್ ಮಾಡಿದ ಬೆಳೆಸಿದ ಟೀಮ್ನ ಹಿಂದಿನ ಮಾಸ್ಟರ್ ಮೈಂಡ್ ಈ ಟರ್ನಸ್. ಇವರು ಕೂಡ ಟಿಮ್ ಕುಕ್ ತರನೇ ತುಂಬಾ ಶಾಂತ ಸ್ವಭಾವದವರು ಅಂತ ಹೇಳಲಾಗುತ್ತೆ. ಅದಕ್ಕೆ ಟಿಮ್ ಕುಕ್ ಉತ್ತರಾಧಿಕಾರಿಯಾಗಿ ಇವರನ್ನ ಆಯ್ಕೆ ಮಾಡಲಾಗಿದೆ. ಜೊತೆಗೆ ಟಿಮ್ ಕುಕ್ ಸಪ್ಲೈ ಚೈನ್ ಮ್ಯಾನ್ ಆಗಿದ್ರು, ಲಾಭದ ಬಗ್ಗೆ ಥಿಂಕ್ ಮಾಡ್ತಾ ಇದ್ರು ಬಿಸ್ನೆಸ್ ಆಂಗಲ್ನಲ್ಲಿ. ಆದರೆ ಟರ್ನಸ್ ಒಬ್ಬ ಪಕ್ಕ ಇಂಜಿನಿಯರ್ ಆಗಿರೋದ್ರಿಂದ ಆಪಲ್ ಮತ್ತೆ ಸ್ಟೀವ್ ಜಾಬ್ಸ್ ಕಾಲದ ಪ್ರಾಡಕ್ಟ್ ಆ್ಯಂಡ್ ಇನೋವೇಷನ್ ಫಸ್ಟ್ ಕಂಪನಿಯಾಗಿ ಮತ್ತೆ ಚೇಂಜ್ ಆಗೋ ನಿರೀಕ್ಷೆ. ಹಾಗೆ ಟಿಮ್ ಕುಕ್ ಕಂಪ್ಲೀಟ್ ಆಗಿ ಆಪಲ್ ಬಿಟ್ಟು ಹೋಗ್ತಾ ಇಲ್ಲ. ಅವರು CEO ಹುದ್ದೆ ಬಿಟ್ಟು ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಪ್ರಮೋಟ್ ಆಗ್ತಿದ್ದಾರೆ. ಕುಕ್ ಇನ್ ಮುಂದೆ ಆಪಲ್ನ ಲಾಂಗ್ ಟರ್ಮ್ ವಿಷನ್ ಮತ್ತು ಬೇರೆ ಬೇರೆ ದೇಶಗಳ ಸರ್ಕಾರದೊಂದಿಗಿನ ವ್ಯವಹಾರಗಳನ್ನು ನೋಡ್ಕೊಳ್ತಾರೆ. ಸೊ ಫೈನಲಿ ಸ್ಟೀವ್ ಜಾಬ್ಸ್ ಆಪಲ್ ಅನ್ನೋ ಸುಂದರವಾದ ಕಲಾಕೃತಿಯನ್ನು ಕೆತ್ತಿದ್ರು. ಆದರೆ ಟಿಮ್ ಕುಕ್ ಆ ಕಲಾಕೃತಿಗೆ ಬಲವಾದ ಚಿನ್ನದ ಫ್ರೇಮ್ ಹಾಕಿ ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸಿದ ಅದ್ಭುತ ಬಿಸ್ನೆಸ್ ಜೀನಿಯಸ್.
ಇಲ್ಲಿ ಏನು ಹೇಳ್ತಾರೆ ಅಂದರೆ, ಗ್ರೌಂಡ್ ಬ್ರೇಕಿಂಗ್ ಇನೋವೇಷನ್ಗಳು ಸ್ಟೀವ್ ಜಾಬ್ಸ್ ಕಾಲದಲ್ಲಿ ಆದವು. ಟಿಮ್ ಕುಕ್ ಕಾಲದಲ್ಲಿ ಇಲ್ಲಿಂದ ಕಲಿಬೇಕಾಗಿರೋ ಪಾಠ ಏನು ಅಂದರೆ, ಕಡೆಗೆ ಈ ವಿಡಿಯೋ ಮುಗಿಸ್ಬೇಕಾದ್ರೆ ನಿಮಗೆ ಏನನ್ನು ಮಾಡ್ತಿದೀವೋ ಇನ್ನೊಂದೇನೋ ವಿಚಿತ್ರವಾಗಿ ಏನೋ ಮಾಡದೆ ಮಾಡೋದನ್ನು ಅದ್ಭುತವಾಗಿ ಮೀನಿಂಗ್ಫುಲ್ ಆಗಿ 100% ಹೃದಯ ಕೊಟ್ಟು ಬೆಟರ್ ಡೈಲಿ ಬೆಟರ್ ಮಾಡ್ತಾ ಹೋದರೆ, ದಿನದಿನಕ್ಕೂ ಇಂಪ್ರೂವ್ ಮಾಡ್ತಾ ಹೋದರೆ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ, ಡಿಮಾಂಡ್ ಇದ್ದೇ ಇರುತ್ತೆ ಅಂತ. ಪುಟ್ಟಿಂಗ್ 100% ಎಫರ್ಟ್ ಇನ್ ವಾಟ್ ಯು ಡೂ ದಿ ಬೆಸ್ಟ್. ನೀವು ಅದ್ಭುತವಾಗಿ ಏನನ್ನು ಮಾಡೋ ಸಾಮರ್ಥ್ಯ ನಿಮಗಿದೆಯೋ ಅದ್ರ ಕಡೆ ಫುಲ್ ಫೋಕಸ್ ಕೊಟ್ಟು ಅದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗೋದು. ಅದನ್ನು ಟಿಮ್ ಕುಕ್ ಮಾಡಿದ್ರು. ಅವರು ಸ್ಟೀವ್ ಜಾಬ್ಸ್ ಥರ ವಿಷನರಿ ಆಗಿರಲಿಲ್ಲ. ಹೊಸದೇನೋ ಅವ್ರು ಹುಟ್ಟು ಹಾಕಲಿಲ್ಲ. ಆ್ಯಪಲ್ ವಾಚ್ ಇಂಡಸ್ಟ್ರಿಲ್ ಬಂದಾಗಿತ್ತು, ಆ್ಯಪಲ್ಲಲ್ಲಿ ಅದನ್ನು ಅವರು ತಂದ್ರು ಆಮೇಲೆ ಅಷ್ಟೇ. ಅಂದರೆ ಸಿಂಪಲಾಗಿ ಒಂದು ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಗೊತ್ತಿರೋದನ್ನು ತುಂಬ ಅದ್ಭುತವಾಗಿ ಮಾಡಪ್ಪ, ಜಗತ್ತು ನಿನಗೆ ಮನ್ನಣೆ ಕೊಡುತ್ತೆ. ನೀನು ಮಾಡೋದನ್ನು ಚೆನ್ನಾಗಿ ಮಾಡು. ಅದು ಟಿಮ್ ಕುಕ್ ಕಾಲ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಿ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ನಮ್ಮ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ಕೂಡ ನೀಡ್ಬೋದು. ನಮಸ್ಕಾರ.